ಇವರಿಗೆ ರೈತರು ಕಾರ್ಮಿಕರು ಯಾರೂ ಬೇಕಾಗಿಲ್ಲ. ಇವರಿಗೆ ದುಡ್ಡು ಬೇಕು, ಅಧಿಕಾರ ಬೇಕು, ನಾನು 5 ವರ್ಷ ಪೂರೈಸಬೇಕು. ಅವರ ವೈಯಕ್ತಿಕ ಕೇಸ್ಗಳಿಗೆ ನಾನು ಗಂಡಸು, ನಾನು ರಾಜಕೀಯ ಮಾಡಕ್ಕೆ ಬಂದಿಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅದೇ ವಾಕ್ಯನ ಇವತ್ತು ಸುಪ್ರೀಂ ಕೋರ್ಟಿಗೆ ಹೇಳ್ಬೇಕಾಗುತ್ತೆ, ನ್ಯಾಯಾಂಗ ಮಂಡಳಿಗೆ ಹೇಳ್ಬೇಕಾಗುತ್ತೆ. ಕಾಂಗ್ರೆಸ್ ಮತ್ತು ವಿಜಯ್ ಅವರ ಪಕ್ಷ ಅಲ್ಲಿ ಸಮ್ಮಿಶ್ರ ಸರ್ಕಾರ, ಆ ಕಡೆ ಹೈಕಮಾಂಡಲ್ಲೂ ಬೇಕಾಗುತ್ತೆ, ಈ ಕಡೆ ತಮಿಳುನಾಡು ಸರ್ಕಾರದಲ್ಲೂ ಮಾಡಬೇಕಾಗುತ್ತೆ. ಜಲಸಂಪನ್ಮೂಲ ಖಾತೆ ಅವ್ರಿಗೆ ಬೇಕಾಗಿಲ್ಲ. ಕನ್ನಡ ಹೋರಾಟಗಾರ ಆಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯ್ನಾಡು ರಾಘವೇಂದ್ರ ಅವರೇ, ಇಂಥ ಸಮಸ್ಯೆ ಬಂದಾಗ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿತವೆ, ಪ್ರತಿಭಟನೆ ಮಾಡ್ತಾರೆ, ಬಂದಿ ಕರೆ ಕೊಡ್ತಾರೆ. ಅಂತಿಮ ಪರಿಹಾರ ಅನ್ನೋದೇನು, ಹೆಂಗೆ ನೋಡ್ತೀರಿ CWRC ಆದೇಶವನ್ನು? ಇಲ್ಲ, ಇವಾಗ ನೋಡಿ, ಯಾವಾಗಲೂ ನಾವು ಕರ್ನಾಟಕದವರಿಗೆ ಬಲಿಪಶು ಮಾಡ್ತಲೇ ಇದೆ ಏನೊಂದು ಈ ಒಂದು ಆದೇಶ. ಇವಾಗ ನಾವೇನು ಹೇಳ್ತಾ ಇದ್ದೆ, ಇವತ್ತೇನಾಗಿದೆ, ಮುಖ್ಯಮಂತ್ರಿಗಳಾದರು ಅದೇ ಭಾಗದವರು. ಈಗ ಅವ್ರಿಗೇನಾಗಿದೆ, ಬರೀ ಅವರು ಮಂತ್ರಿಮಂಡಲ ರಚನೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಒಂದು ಏನು ಆದೇಶ ಬರುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಆದರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಈಗ ನಡುವೆ ಈ ಆದೇಶ ಬರೋದಕ್ಕಿಂತ 1 ತಿಂಗಳು ಮುಂಚಿತವಾಗಿ ಹೇಳ್ತಾರೆ ರೈತರಿಗೆ, ನೀವು ಯಾವುದೇ ಬೆಳೆಗಳನ್ನು ಹಾಕಬೇಡಿ ಅಂತ. ಅಂದರೆ ಇದು ಪೂರ್ಣ ನಿಯೋಜಿತ ಆದೇಶವಾಗಾದರೆ, ಅಂದರೆ ನಿಮ್ಗೆ ಈ ಥರ ಆದೇಶ ಬಂದ್ಬಿಡುತ್ತೆ, ರೈತರನ್ನೆಲ್ಲ ಎಚ್ಚೆತ್ಕೊಳ್ಳೋದು. ಯಾಕಂದರೆ ಇವತ್ತು ಏನಾಗಿದೆ ನೋಡಿ, ಇದು ಕಾಂಗ್ರೆಸ್ಸು ಮತ್ತು ವಿಜಯ್ ಅವರ ಪಕ್ಷ ಅಲ್ಲಿ ಸಮ್ಮಿಶ್ರ ಸರ್ಕಾರ ಸ್ಟಾಲಿನ್ ಅವ್ರ ಜೊತೆಗೂ ಕೂಡ ಅದ್ರ ಜೊತೆಗೂ ಇದೆ ಎಲ್ಲ. ಇವಾಗ ಏನಾಗಿದೆ, ತಮಿಳುನಾಡಿವರಿಗೆ ಆ ಕಡೆ ಹೈಕಮಾಂಡಲ್ಲೂ ಬೇಕಾಗುತ್ತೆ, ಈ ಕಡೆ ತಮಿಳುನಾಡು ಸರ್ಕಾರದಲ್ಲೂ ಮಾಡಬೇಕಾಗಿದೆ. ಯಾಕೆ ಕಾಂಗ್ರೆಸ್ 2 ನಡೆಯೋದು. ಇವತ್ತು ಇವರು ಕದ್ದು ಮುಚ್ಚಿನೂ ಸುಮಾರು ಸಲ ನೀರುಗಳು ಬಿಟ್ಟಿದ್ದಾರೆ ಅಂತ ನಮ್ಮ ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೆ. ರೈತರುಗಳಿಂದ ಅಲ್ಲಿಂದ ಬಂದಿರೋ ಉತ್ತರಗಳಿದೆ. ಆದರೆ ಈ ಬರೀ ರಾಜಕೀಯನೇ ಮಾಡ್ತಾವ್ರೆ ಇವ್ರು. ಯಾಕೆ ನಾವು ಕರ್ನಾಟಕದ ತೆರಿಗೆ ದುಡ್ಡು ತಗೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಈ ಥರ ಮಾಡಿ ನಮ್ಮ ಒಂದು ರೈತರ ಬಗ್ಗೆ ಇವ್ರಿಗೆ ಕಾಳಜಿನೇ ಇಲ್ಲ ಅಂತ ಅಂದರೆ ಹೇಗೆ ಇದು, ಯಾವ ರೀತಿ? ಆಮೇಲೆ ನೋಡಿ, ಜಲಪೋಲ ಸಚಿವರು ಒಬ್ಬರು ನಮ್ಮ ರಾಮಲಿಂಗಂ ರೆಡ್ಡಿ ಅವರು, ಅವ್ರಿಗೆ ಪಾಪ ಒಂದು ಭದ್ರಾ ಯಾವುದೋ ಒಂದು ಇದನ್ನ ಮೇಲ್ದಂಡೆ ಯೋಜನೆಗೆ ಒಂದು ಗೇಟನ್ನು ಉದ್ಘಾಟನೆ ಮಾಡೋಕ್ಕೆ ಬೇರೆ ಬೇರೆ CMಗಳು ಬಂದರೆ ಇವ್ರು ಹೋಗ್ತಾ ಇಲ್ಲ. ಅಂದರೆ ತುಂಗಭದ್ರದ್ದು, ಕರೆಕ್ಟ್, ತುಂಗಭದ್ರದ್ದು. ಅಂದರೆ ಅವರಿಗೆ ಈ ಒಂದು ಜಲಸಂಪನ್ಮೂಲ ಖಾತೆ ಅವ್ರಿಗೆ ಬೇಕಾಗಿಲ್ಲ. ಈಗ ಇಂಥ ಸಚಿವ್ರನ್ನ ಇಟ್ಕೊಂಡು ನಾವು ನಮ್ಮ ಕರ್ನಾಟಕದ ರೈತರು ನಾವು ಈ ಸರ್ಕಾರ ನಂಬ್ಕೊಂಡು ಹೇಗಿರೋಕ್ಕಾಗುತ್ತೆ? ಇವತ್ತು ನೋಡಿ, ನಮ್ಮ ಬೆಂಗಳೂರು ಜನಗಳು ಎಲ್ಲ ಒಂದು ಕಡೆ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಬಾಯ್ ಬಡ್ಕೊತಾರೆ, ಇದೇನಪ್ಪ ಕನ್ನಡ ಶೆಲ್ಲ ಹಾಕ್ಕೊಂಡು ರೋಡಿಗೆ ಇಳ್ಕೊಂಡು ಏನೋ ದಾದಾಗಿರಿ ಮಾಡ್ತಾರೆ ಇವರು, ಏನೋ ನೀವು ಕಲೆಕ್ಷನ್ ಮಾಡೋರು ಅಂತ. ಇವತ್ತು ನಿಮಗೆ ಬಾತ್ರೂಮಲ್ಲಿ ನೀರು ಬಂದಿಲ್ಲ ಅಂದರೆ, ಕುಡಿಯಲಿಕ್ಕೆ ನೀರು ಬಂದಿಲ್ಲ ಅಂದರೆ ಇದೇ ಕನ್ನಡ ಪರ ಸಂಘಟನೆಯವ್ರು ಬೇಕಾಗುತ್ತೆ ಬೀದಿಗಿಳಿಯೋಕ್ಕೆ. ಯಾಕೆಂದರೆ ಯಾರೂ IP ಜನಗಳು IT ಕಂಪ್ನಿಯವ್ರು ಇಳಿಯಲ್ಲ. ಇವತ್ತು ನಾವೇ ಬೀದಿಗಿಳಿಯೋದು. ಇವತ್ತು ಕೂಡ ಬೆಳಗ್ಗೆ ನಾನು ಕೋರ್ಟ್ ಮುಗಿಸ್ಕೊಂಡು ಬಂದೆ, ಇದೇ ಕಾವೇರಿಗೆ ಪಾದಯಾತ್ರೆ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿರೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ರೀತಿ ಇರಬೇಕಾದಾಗ ನಾವು ಯಾರ್ದೋ ಇಲ್ಲಿ ಮನೆಗೆ ನೀರು ಬಡಿಸೋದಕ್ಕೆ ನಾವು ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊತೇವೆ, ಅದೇ ಜನಗಳು ಬಯಸ್ಕೊತೇವೆ. ಇವತ್ತು ಏನಾಗಿದೆ ನೋಡಿ, ಈ ಒಂದು ಸರ್ಕಾರ BJPನೂ ಅಷ್ಟೇ. ಇವತ್ತು ನೋಡಿ, ಇಷ್ಟು ಜನ MP ಹೊಂದಿರೋಂಥ BJP ವಿರೋಧ ಪಕ್ಷ ಏನೋ ಕಣ್ಣು ವರ್ಷ ತಂತ್ರಕ್ಕೆ ಹೋಗಿ ಏನೋ ಹುಳ್ಳಿ ಬೆಳಿತವೆ ಅಂತ ಇವತ್ತು ಹೋಗಿದ್ದಾರೆ ಅಷ್ಟೇ. ಅವರು ಕೂಡ ಈ MP ಎಲ್ಲರೂ ಸೇರಿಕೊಂಡು ಅಲ್ಲಿ ಇವರು ವಿರೋಧ ಪಕ್ಷವಾಗಿ ಇವ್ರ ಕೆಲಸನೂ ಮಾಡ್ಬೋದಾಗಿತ್ತು. ನೋಡಿ, ಕಾವೇರಿ ನೀರಾವರಿಯಲ್ಲಿ ಮಳೆ ಇಲ್ಲ, ಈ ಸಲ ಮಳೆ ಇಲ್ಲದೇ ಕಾರಣದಿಂದ ಈ ಒಂದು ತೀರ್ಪು ಬರುತ್ತೆ ಅಂತ ಗೊತ್ತಿರುತ್ತಲ್ವ. ಇದಕ್ಕೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಮ್ಮದೇ ಆದಂಥ ಅಡ್ವೊಕೇಟ್ಗಳು, ಲಾಯರ್ಗಳನ್ನ ಇಡ್ತಾರೆ ಇವರು. ಮತ್ತು ಅವ್ರೇನು ದನ ಕಾಯ್ತಾರೆ? ಹಾಗಾದರೆ ಏನಕ್ಕೆ ಬೇಕು ಅವರಿಗೆ? ಈ ರೀತಿ ಒಂದಿದ್ದಾಗ ಇವತ್ತು ನೋಡಿ, ಬೆಂಗಳೂರಲ್ಲಿ ನನ್ನ ಪ್ರಶ್ನೆ ಇರೋದು, ವಕೀಲರಿದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ತಂಡ ಇದೆ, ಎಲ್ಲವೂ ಕೂಡ ಹೌದು, ಒಪ್ಪಿಕೊಳ್ಳುವಂಥದ್ದೇ. ಆದರೆ 2018ರಲ್ಲಿ ಅಂಥದ್ದೊಂದು ತೀರ್ಪು ಬಂದಾಗ್ಬಿಟ್ಟಿದೆ. ಆ ತೀರ್ಪಿನ ಅನ್ವಯ ಸರ್ಕಾರ ನಡೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅವ್ರು ಹೇಳುವಂಥ ಮಾತು ಅಲ್ಲ. ಕರೆಕ್ಟು, ತೀರ್ಪು ಬಂದಿದೆ. ಆ ತೀರ್ಪು ಬರೋದಕ್ಕೂ ಅವತ್ತಿನ ಆಡಳಿತ ಮಾಡ್ತಿರೋಂಥ ನಮ್ಮ ಸರ್ಕಾರಗಳ ಬೇಜವಾಬ್ದಾರಿದಲ್ಲೇ ತೀರ್ಪು ಬಂದಿರೋದು, ಬೇರೆ ಏನಿಲ್ಲ. ಅವತ್ತಿನ ಒಂದು ಆಡಳಿತ ಮಾಡ್ತಿರೋದು ಯಾವ ಸರ್ಕಾರ ಇತ್ತು ಆ ಬೇಜವಾಬ್ದಾರಿ. ಇವತ್ತು ಏನಾಗಿದೆ ಅಂದರೆ, ಇವರಿಗೆ ರೈತರು ಕಾರ್ಮಿಕರು ಯಾರೂ ಬೇಕಾಗಿಲ್ಲ. ಇವರಿಗೆ ದುಡ್ಡು ಬೇಕು, ಅಧಿಕಾರ ಬೇಕು, ನಾನು 5 ವರ್ಷ ಪೂರೈಸಬೇಕು, ಇದರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಬಿಟ್ರೆ ಈಗ ಏನಾಗಿದೆ ಅಂದರೆ, ಅದು ಯಾವುದೋ ಕಾಕ್ರೋಚ್ ಪಾರ್ಟಿ ಬಂತಲ್ಲ, ಹೊಸ ಒಂದು ಸಂವಿಧಾನರು ಬರ್ಬೇಕು ಹಂಗೆ ಅನ್ಸ್ಬಿಡ್ತಾ ಇದೆ ಜನಗಳಿಗೆ. ಇವತ್ತು ನೋಡ್ರಿ, ನಮ್ಮ ಬೆಂಗಳೂರಲ್ಲಿ ಕೆಲವು ಭಾಗದಲ್ಲಿ ಇನ್ನೂ ಕಾವೇರಿ ನೀರು ಬರ್ತಾ ಇಲ್ಲ, ಎಷ್ಟೋ ಕಡೆ ಕಾವೇರಿ ನೀರು ಬರ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದಿಷ್ಟು ಮರ ಗಿಡ ಕಡಿದ್ಬಿಟ್ಟು ಹೊಸ ಸಿಟಿ ಮಾಡ್ತಾ ಇದ್ದಾರೆ ಇವರು. ಅಲ್ಲಿಗೆ ಎಲ್ಲಿಂದ ನೀರು ಕೊಡ್ತೀರಪ್ಪ? ಇದೇ ಮುಖ್ಯಮಂತ್ರಿಗಳು ಏನು ಹೇಳ್ಕೊಬಂದ್ರು, ಮೇಕೆದಾಟನ್ನು ನಾನು ಅಣೆಕಟ್ಟು ಕಟ್ತಾನೆ ಅಂತೇಳಿ ಅಂಥ ಕೊರೋನಾ ಸಮಯದಲ್ಲಿ ಪಾದಯಾತ್ರೆ ಮಾಡಿದರು. ಇವತ್ತು ಮುಖ್ಯಮಂತ್ರಿಯಾಗಿ 3 ತಿಂಗಳಾಯಿತು, ಇನ್ನೂ ಮಂತ್ರಿಮಂಡಲ ರಚನೆ ಆಗಿಲ್ಲ. ಏನು ನೀವು ನಿಮ್ಮದೇ ಇವಾಗ ಸರ್ಕಾರ ಇದೆ, ಅಲ್ಲಿನೂ ಕಾಂಗ್ರೆಸ್ ಸರ್ಕಾರ ಇದೆ. ಅವರನ್ನು 3ನೇ ತಾರೀಕು ಕರೆಯೋದ್ರ ಬದಲಿಗಾಗಿ ಈ 3ನೇ ತಾರೀಕು ಒಳಗಡೆ ನಮಗೆ ಸುಮಾರು ಒಂದು 8 ದಿನ ಇದೆ. 8 ದಿನದೊಳಗಡೆ ಆ ನೀರು ಹೋಗ್ಬಿಡುತ್ತೆ, ಖಾಲಿ ಆಗುತ್ತೆ ನೀರು. ಅಷ್ಟರೊಳಗಡೆ ತಕ್ಷಣಕ್ಕೆ ನೀವು ಬೇಡ, ವಿಜಯ್ ಅವರು ಇಲ್ಲಿ ಬರೋದು ಬೇಡ. ನಿಮಗೆ ರೈತರ ಹಿತಾಸಕ್ತಿ ಮೇಲೆ ನಿಮ್ಗೆ ಭರವಸೆ ಇದ್ದರೆ, ರೈತರ ಹಿತಾಸಕ್ತಿ ಕಾಪಾಡಬೇಕು ಅಂದರೆ ನೀವೇ ಹೋಗಿ ಸ್ವಾಮಿ ಮುಖ್ಯಮಂತ್ರಿಗಳೇ. ನೀವೆಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತಾರೆ ಹೆಲಿಪ್ಯಾಡಲ್ಲಿ, ಯಾಕೆ ಮುಖ್ಯಮಂತ್ರಿಗಳು ಈಗ ಹೋಗಿ ವಿಜಯ್ ಅವರಿಗೆ
ಫೋನ್ ಮಾಡಿ ನಾವು ಬರ್ತಾ ಇದ್ದಾನಪ್ಪ, ಈ ಥರದೊಂದು ಆಗ್ಬಿಟ್ಟಿದೆ, ನಾವು ಇಲ್ಲಿ ಫ್ರೆಂಡ್ಸು ಇಬ್ಬರು, ನಮಗೂ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಸಪೋರ್ಟ್ ಮಾಡಿದೆ, ನಾವು ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡ್ತೇವೆ, ನಾವು ಬಂದು ಮಾತಾಡ್ಬಿಟ್ಟು ಇದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ಬೋದಲ್ಲ, ಯಾಕೆ ಹೇಳ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಹೇಳ್ಬೋದಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಿನ್ನೆ ಬಿಟ್ಟು ಮೊನ್ನೆ ರಾಜ್ಯಸಭೆಯಲ್ಲಿ ಒಂದು ಉತ್ತರ ಬಂತು. ತಮಿಳುನಾಡು, ಪುದುಚೇರಿ, ಕೇರಳವನ್ನ ಕೇಳಿಕೊಂಡು ಕರ್ನಾಟಕ ಅಣೆಕಟ್ಟು ಕಟ್ಟುವಂತ ಅಗತ್ಯತೆ ಇಲ್ಲ, ಪಕ್ಕದ ರಾಜ್ಯಗಳ ಅನುಮತಿ ಬೇಕಿಲ್ಲ, ಇದು ಸುಪ್ರೀಂ ಕೋರ್ಟ್ ನಿಂದ ಬಂದಿರುವಂತಹ ತೀರ್ಪಿನಲ್ಲಿ ಇದೆ ಅಂತ ರಾಜ್ಯಸಭೆಯಲ್ಲಿ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ಉತ್ತರ ಕೊಟ್ಟಂತಹ ಸಮಯದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದೇ ವಿಜಯ್ ಅವರು ಮೋದಿ ಅವರಿಗೆ ಪತ್ರ ಬರೆದ್ರು, ನೀವು ಮಧ್ಯಸ್ಥಿಕೆ ವಹಿಸಬೇಕು ಈ ವಿಚಾರದಲ್ಲಿ ಅಂತ. ನೀವು ಹೇಳ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಬೇಕು ಅಂತ. ಹೌದು, ನಡೆಸಬೇಕು. ಇನ್ ಯಾರು ಮಾಡಕ್ ಸಾಧ್ಯ? ಇವತ್ತು ನಮ್ಮ ಅಧಿಪತಿ ಯಾರ್ರಿ ಕರ್ನಾಟಕಕ್ಕೆ? ನಮ್ಮ ಮುಖ್ಯಮಂತ್ರಿಗಳು. ಅದು ಅದೇ ಭಾಗದಲ್ಲಿರೋರು. ಅಣೆಕಟ್ಟು ಕಟ್ಟೆ ಕಟ್ತು ನಾನು ಮುಖ್ಯಮಂತ್ರಿ ಆದ್ರೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ನಮಗೆ ಅದೆಲ್ಲ ಬೇರೆದೆಲ್ಲ ಗೊತ್ತಿಲ್ಲ. ಮೋದಿ ಅವ್ರ ಅಪ್ಪಣೆ ಕೊಡಬೇಕು, ಪಕ್ಕದವ್ರು ಕೊಡಬೇಕು. ನಿಮ್ಮ ಭರವಸೆ ಏನು? ನಾನು ಮುಖ್ಯಮಂತ್ರಿ ಆದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾನು ಮೇಕೆದಾಟು ಮಾಡ್ತಾನೆ ಅಂತ. ಅದನ್ನ ಅವತ್ತು ಗೊತ್ತಿರ್ಲಿಲ್ವ ಅವರಿಗೆ? ಜನಗಳಿಗೆ ಭರವಸೆ ಕೊಡ್ಬೇಕಾದಾಗ ನಮಗೆ ಆಡಕ್ಕಾಗಲ್ಲ, ಮೋದಿ ಅವ್ರ ಅಪ್ಪಣೆ ಕೊಡಬೇಕು, ಪಕ್ಕದ ರಾಜ್ಯದವ್ರ ಅಪ್ಪಣೆ ಕೊಡಬೇಕು ಅಂತ ಅದನ್ನ ಹೇಳ್ಬೋದಾಗಿತ್ತಲ್ಲ. ಯಾಕೆ ಓಟ್ ಹಾಕ್ತಾ ಇದ್ರು ಜನಗಳು? ಇವತ್ತು ನೀವು ಮೇಕೆದಾಟನ್ನ ಫಸ್ಟ್ ಅಣೆಕಟ್ಟು ಕಟ್ಟಿ ಆಮೇಲೆ ಹೊಸ ಸಿಟಿನ ಮಾಡಿ, ಅದರ ಜೊತೆಗೆ ನೀವು ಇವತ್ತು ಏನಿದೆ ನಿಮ್ದು ಸಮ್ಮಿಶ್ರ ಸರ್ಕಾರ, ವಿಜಯ್ ಅವ್ರನ್ನ ತಕ್ಷಣ ಭೇಟಿಯಾಗಿ ಇದನ್ನ ಒಂದು ಮಾತುಕತೆಯಲ್ಲಿ ಬಗೆಹರಿಸಿ. ಇಲ್ಲ ಅಂದ್ರೆ ಏನಕ್ಕೆ ನೀರೇ ಇಲ್ಲ ಅಂದ್ರೆ ನಮ್ಮ ರೈತರಿಗೆ ಯಾವ್ದೋ ಒಂದು ಬೆಳೆ ಬೆಳೀತಾರಂತೆ, ನಮ್ಗೆ ಕುಡಿಯೋ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಬರ್ತೀನಿ. 2001 ಆಸುಪಾಸು ಪ್ರತಿನಿತ್ಯ 0.8 TMC ನೀರನ್ನ ಬಿಡಬೇಕು ಅಂತ ನೀವು ಯಾವ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂತ ನೀವು ಹೇಳ್ತಾ ಇದ್ರಿ, ಅದೇ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. SM ಕೃಷ್ಣ ಅವರು ಹೇಳಿದ್ರು, ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಯಾವ ಕಾರಣಕ್ಕಾಗಿ ನಾವು ತಮಿಳುನಾಡಿಗೆ ನೀರು ಬಿಡಲ್ಲ. ಅದರ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ ಸರ್ ಅವರು. ಅದರ ವಿರುದ್ಧ ಪಾದಯಾತ್ರೆ ಮಾಡಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೇಳ್ತು ಇದು ನ್ಯಾಯಾಂಗದ ನಿಂದನೆ ಅಂತ. ನ್ಯಾಯಾಂಗ ನಿಂದನೆ ಕಾರಣಕ್ಕಾಗಿ ಒಂದ್ಸಲ ಅವ್ರು ಕ್ಷಮೆ ಕೇಳಬೇಕಾದಂತ ಅನಿವಾರ್ಯತೆ ಬರುತ್ತೆ. ಇವತ್ತೇನು ಮಾಡ್ಬೇಕು ಡಿ ಕೆ ಶಿವಕುಮಾರ್? ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ತಗೊಂಡಿದ್ದಾರೆ. ಅಂದ್ರೆ ಇನ್ನೊಂದು ಸುಗ್ರೀವಾಜ್ಞೆ ತರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಆ ಒಂದು ಅವರು ಹೇಗೆ ಅವರ ವೈಯಕ್ತಿಕ ಕೇಸ್ಗಳಿಗೆ ನಾನು ಗಂಡಸು, ನಾನು ರಾಜಕೀಯ ಮಾಡಕ್ ಬಂದಿಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅದೇ ವಾಕ್ಯನ ಇವತ್ತು ಸುಪ್ರೀಂ ಕೋರ್ಟಿಗೆ ಹೇಳ್ಬೇಕಾಗತ್ತೆ, ನ್ಯಾಯಾಂಗ ಮಂಡಳಿಗೆ ಹೇಳ್ಬೇಕಾಗತ್ತೆ. ನಾನು ಕರ್ನಾಟಕದ ಜನಗಳ ಪರವಾಗಿದ್ದೇನೆ, ಕರ್ನಾಟಕ ಜನಗಳು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಅವರ ಜನಗಳಿಗೋಸ್ಕರ ನಾನು ಮುಖ್ಯಮಂತ್ರಿ ಸ್ಥಾನ ಹೋದ್ರೂ ಪರವಾಗಿಲ್ಲ, ನಾನು ಒಂದು ಹನಿ ನೀರು ಬಿಡಲ್ಲ ಅಂತ ಹೇಳಿ ನಿರ್ಧಾರ ತೆಗೆದುಕೊಳ್ಳಬೇಕು. ಹೌದು, ನಿರ್ಧಾರ ತಗೋಬೇಕು. ಅವಾಗ ನಾವು ಮುಖ್ಯಮಂತ್ರಿಗಳು ತಾಕತ್ತಲ್ಲಿದ್ದಾರೆ ಅಂತ ನಾವು, ಯಾಕಂದ್ರೆ ನಮ್ಮ ರೈತರು ಹೇಳ್ದಂಗೆ ನಮಗೆ ನಾನು ಕೆಲಸ ಮಾಡಿದ್ದೀನಿ ನನಗೆ ಕೂಲಿ ಕೊಡ್ತಾ ಇಲ್ಲ ಅಂತ ಸುರೇಶ್ ಅವರು ಇವ್ರು ಹೇಳಿ ಕೂಲಿ ತಗೊಳ್ಳೋದಕ್ಕೋಸ್ಕರ ಅವರು ಕೂಲಿ ಕೆಲಸ ಮಾಡೋದಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಆ ರೀತಿ ಇದ್ದಾಗ ನಾವೆಲ್ಲ ಇಲ್ಲಿ ಕನ್ನಡ ಪರ ಸಂಘಟನೆಯವರು, ರೈತರು, ಎಲ್ಲರೂ ಬುದ್ಧಿಜೀವಿಗಳೆಲ್ಲರೂ ಹೇಳ್ತಾ ಇದ್ದಾವಪ್ಪ, ನೀವು ಒಂದು ಹನಿ ನೀರು ಬಿಡಲ್ಲ, ಏನಾಗುತ್ತೋ ಆಗಲಿ ಅಂತ ಒಂದು ಸಂದೇಶ ಕೊಡಿ. ಅವಾಗ ನಾವು ಮತ್ತೆ ಬಿಡ್ರಿ ಸರ್ಕಾರ ಉಳ್ಳೋಗುತ್ತನ್ರಿ, ನೀವು ಆ ಸಂದೇಶ ಕೊಡಿ. ಮತ್ತೆ ತಿರ್ಗಾ 136 ಸೀಟನ್ನು 156 ಸೀಟ್ ಬಂದ್ಬಿಟ್ಟು ನೀವು ಮತ್ತೆ ಮುಖ್ಯಮಂತ್ರಿಗಳಾಗ್ತೀರಾ? ಏನಾಗೋದಿದೆ ಅಲ್ಲಿ? ಏನಾಗುತ್ತೆ ಹೇಳಿ? ಇದೇ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಚಾಲೆಂಜ್ ಮಾಡಿ ಜಲ್ಲಿಕಟ್ಟು, ಅದೇ ತಮಿಳುನಾಡು ಜಲ್ಲಿಕಟ್ಟು ಅನ್ನೋದನ್ನು ಚಾಲೆಂಜ್ ಮಾಡಿಬಿಟ್ಟು ಪುನರ್ ಜಲ್ಲಿಕಟ್ಟನ್ನ ಸುಪ್ರೀಂ ಕೋರ್ಟ್ ಆದೇಶನ ಚಾಲೆಂಜ್ ಮಾಡೋರು ಮತ್ತೆ ಆಡ್ತಾ ಇದ್ದಾರೆ ಆತಲ್ವಾ? ಒಂದು ಯಾವುದೋ ಜಲ್ಲಿಕಟ್ಟದ ಒಂದು ಇದನ್ನ ಗೇಮ್ನ, ಆ ರೀತಿ ಕ್ರೀಡೆನ ಅದು. ಆವಾಗ ನಿಮಗೆ ಯಾಕೆ ಗಂಡಸ್ತಾನ ಇಲ್ವಾ ನಮ್ಮ ರಾಜಕಾರಣಿಗಳಿಗೆ? ನಾವು ಹೇಳ್ತಾ ಇರೋದು ಅದನ್ನೇ ಮಾಡ್ರಿ. ಇವತ್ತೆಲ್ಲ ಬೀದಿಗೆ ಇವತ್ತು ನಾವು ನೋಡ್ರಿ ರೈತರಿಗೆ ನಾವು ಇವತ್ತು ಮನವಿ ಮಾಡ್ಕೊಂತೇವೆ ಕೈ ಮುಗಿದು, ನೀವು ಏನು ಮಾಡಬೇಕು ಅಂದರೆ ಈ ಬೆಂಗಳೂರು ಜನ ಎಚ್ಚೆತ್ಕೋಬೇಕು ಅಂದರೆ ದಯವಿಟ್ಟು ತಮಿಳ್ನಾಡಿಗೆ ಹೋಗೋ ನೀರಲ್ಲ, ಬೆಂಗಳೂರಿಗೆ ಬರೋ ನೀರನ್ನು ಬಂದ್ ಮಾಡಿ ಫಸ್ಟು. ಅವಾಗ ಏನಾಗುತ್ತೆ, ಕನ್ನಡ ಪರ ಸಂಘಟನೆಯವರಲ್ಲದೆ ಮನೇಲಿ ಕೂತಿರ್ತಾರಲ್ಲ ಟಿ ವಿ ನೋಡಿಕೊಂಡು, ಮನೇಲಿ ಕೂತ್ಕೊಂಡೆ ನನಗೇನಾಗಬೇಕಾಗಿದೆ, ಅವನು ಯಾರೋ ಚಂದ ವಸೂಲಿ ಮಾಡ್ತಾನೆ, ಅವನು ಯಾರೋ ಇನ್ನೊಂದು ಮಾಡ್ತಾನೆ, ಅವನು ಯಾರೋ ಗುಂಡ ಅಂತವ್ರಲ್ಲ, ಅಂಥವ್ರು ಬೀದಿಗೆ ಬರ್ತಾರೆ. ರೈತರು ಹೇಳ್ತಾ ಇದ್ದೀವಿ, ಅಂಥವ್ರು ರೈತರಿಗೆ ಬದಿ ಬರಬೇಕು ಬೆಂಗಳೂರವರು ಅಂದರೆ ನೀವು ಬೆಂಗಳೂರಿಗೆ ಬರೋ ನೀರನ್ನು ಬಂದ್ ಮಾಡಿ ಫಸ್ಟು. ಅವಾಗ ಸದಾಶಿವನಗರದಲ್ಲೂ ನೀರಿರಲ್ಲ, ಡಾಲಾಸ್ ಕಾಲಲ್ಲೂ ನೀರಿರಲ್ಲ, ನಿಮ್ಗೆ ಜಯನಗರದಲ್ಲಿ ನೀರಿರಲ್ಲ. ಅವಾಗ ಏನಾಗುತ್ತೆ, ಜನಗಳಿಗೆ ಎಚ್ಚೆತ್ಕೋದು ಕಾವೇರಿ ನದಿ ಸಮಸ್ಯೆನ ಬಗೆಹರಿಸಬೇಕು. ಇಲ್ಲ ಅಂದರೆ ಇದು ಮುಂದಿನ ದಿನ ನನಗೆ, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀರಿರಲ್ಲ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಏನಾಗಿದೆ ರೀ, ಈ ಒಂದು ಲಜ್ಜೆಗೆಟ್ಟ ರಾಜಕಾರಣಿಗಳು ಅವರ ವೋಟ್ ಬ್ಯಾಂಕಿಗೋಸ್ಕರ ತಮಿಳುನಾಡು ಎಲೆಕ್ಷನ್ ಆಯಿತು ಅಂದರೆ ಎಲ್ಲ ಬೀದಿ ಬಳಿ ವ್ಯಾಪಾರಿಗಳು ಮುಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಅರ್ಧ ಬೆಂಗಳೂರು ಖಾಲಿ ಆಗುತ್ತೆ. ಇವತ್ತು ಇಡೀ ಬೆಂಗಳೂರಲ್ಲಿ ಉಪಯೋಗಿಸುವಂಥ ನೀರು, ಕಾವೇರಿ ನೀರನ್ನು ಇದೇ ತಮಿಳುನಾಡು ಜನಗಳು ಸುಮಾರು ಒಂದು ನಮ್ಮ ಕರ್ನಾಟಕದವ್ರು ಎಷ್ಟಿದಾರೋ ಅದರಲ್ಲಿ 30% ಜನ ಅವರು ಜನನೂ ಯೂಸ್ ಮಾಡ್ತಾರೆ. ಯಾಕಪ್ಪ ನೀವು ಮಾನ ಮರ್ಯಾದೆ ಇಲ್ವಾ? ನೀವು ಯಾಕೆ ಬೀದಿಗಿಳಿಯಲ್ಲ? ನಾವು ಕಾವೇರಿಗೆ ನದಿನ ನಾವು ತಮಿಳ್ನಾಡು ಓಟ್ ಹಾಕ್ತಾ ಇದ್ದೀವಿ, ನಾವಿಲ್ಲಿ ಬೆಂಗಳೂರಲ್ಲಿ ಇದ್ದೀವಿ,
ನಾವು ವಿಜಯ್ ಅವ್ರಿಗೆ ಹೇಳ್ತೇವೆ, ನಾವು ಕೂಡ ನಾವು ಬೀದಿಗೆ ಇಳಿತೇವೆ ಅಂತ ಎಷ್ಟು ಜನ ತಮಿಳಿಗರು ಇವತ್ತು ನಮ್ಮ ಜೊತೆಗೆ ಹೋರಾಟಕ್ಕೆ ಬಂದಿದ್ದಾರೆ? ಇದನ್ನ ಯಾರು ಪ್ರಶ್ನೆ ಮಾಡಲ್ಲ. ಇರೋದು ಡಿ ಕೆ ಶಿವಕುಮಾರ್ ಒಂದು ಗಟ್ಟಿ ನಿರ್ಧಾರ ಹೌದ್ರಿ, ತಗೋಬೇಕ್ರಿ. ನಮ್ಮ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ಅವ್ರ ಜಂತರ್ ಮಂತ್ರದಲ್ಲಿ ಇವಾಗ ಏನ್ ಮೋದಿ ಅವ್ರ ಮನೆ ಮುಂದೆ ಹೋರಾಟ ಮಾಡಿದ್ರು, ರಾಹುಲ್ ಗಾಂಧಿ ಅರೆಸ್ಟ್ ಆದ್ರು ಅಂತ ಹೇಳಿ ಮಾಡ್ತಾ ಇಲ್ಲ. ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ನಾನು ನಿನ್ನೆ ಕಾಂಗ್ರೆಸ್ನವ್ರಿಗೂ ಕೂಡ ಇದೇ ಮಾತನ್ನು ಕೇಳಿದೆ, ಒಂದ್ಸಲ ನಿಮಗೂ ಕೂಡ ಇದೇ ಮಾತನ್ನು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಸರ್ಕಾರ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೋಗಿದ್ದಾರೆ. ಜೂನ್ ತಿಂಗಳಲ್ಲಿ 9 TMC ಹರಿಸಬೇಕಾಗಿತ್ತು, ಜುಲೈ ತಿಂಗಳಲ್ಲಿ 31 TMC ಹರಿಸಬೇಕಾಗಿತ್ತು. ಒಟ್ಟು 40 TMC ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಬೇಕಾಗಿತ್ತು. ಗಟ್ಟಿ ನಿರ್ಧಾರ ಆಗದೆ ಇದ್ದಿದ್ದರೆ ಒನ್ಸ್ ಅಗೇನ್ ಆ ನಿರ್ಧಾರವನ್ನ ತೆಗೆದುಕೊಂಡಿದ್ದ ಕಾರಣಕ್ಕಾಗಿ ನಾವು 2 TMC ಜೂನ್ ತಿಂಗಳಲ್ಲಿ ಹರಿಸಿದೀವಿ, 0.57 TMC ಜುಲೈ ತಿಂಗಳಲ್ಲಿ ಹರಿಸಿದೀವಿ ಅಂತ ಸರ್ಕಾರದ ಸಮರ್ಥನೆ. ಅಲ್ಲ, ಅವ್ರು ಏನ್ ಬೇಕಾದ್ರೂ ಸಮರ್ಥನೆ ಮಾಡ್ಕೊಳ್ಳಿ. ಇವತ್ತು ಕೂಡ ಈ ಕ್ಷಣನೂ ಕೂಡ ಕದ್ದು ಮುಚ್ಚಿ ನೀರುಗಳು ಬಿಡ್ತಲೇ ಇದ್ದಾರೆ. ಇದನ್ನ ನೀವು ಸಮೀಕ್ಷೆ ಮಾಡಿ ಮಾಧ್ಯಮದವರು. ಕದ್ದು ಮುಚ್ಚಿ ಬಿಡ್ತಾ ಇದ್ದಾರೆ. ಒಂದ್ ಕಡೆ ರೈತರಿಗೆ ಎದುರ್ತಾರೆ, ಒಂದ್ ಕಡೆ ಹೋರಾಟಗಾರರಿಗೆ ಎದುರ್ತಾರೆ, ಇನ್ನೊಂದ್ ಕಡೆ ಅದೇ ಕಾಂಗ್ರೆಸ್ ಮಲಿನವಾದ ಸರ್ಕಾರಕ್ಕೆ ಎದುರ್ತಾರೆ, ಇನ್ನೊಂದ್ ಕಡೆ ಏನು ಸುಪ್ರೀಂ ಕೋರ್ಟಿಗೆ ನ್ಯಾಯಮಂಡಲಿಗೆ ಎದುರ್ತಾ ಇದ್ದಾರೆ. ಇವರು ಯಾವುದೇ ಕಾರಣಕ್ಕೂ ರೈತರ ಪರವಾಗಿಲ್ಲ. ಇವ್ರು ಇರೋದು ಬರೇ ವೋಟ್ ಬ್ಯಾಂಕಿಗೋಸ್ಕರ ತಮಿಳರ ಪರವಾಗಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ನೀವೇನೋ ಹೇಳ್ತಾ ಇದ್ದೀರಿ ಸರ್? ಅಲ್ಲ, ಈಗ ನಮ್ಮ ರಾಜಕಾರಣಿಗಳಿಗೆ ಏನಾದ್ರು ಇಚ್ಛಾಶಕ್ತಿ ಇದ್ದರೆ ನೋಡಿ, ಇವತ್ತು ನೀವು ತಮಿಳ್ನಾಡು ಭಾಗಕ್ಕೆ ಹೋಗಿ, ನೀವು ಬರೀ ಹೈವೇಲಿ ಹೋಗಿ ಸಾಕು, ಎಷ್ಟು ಕೆರೆ ಕುಂಟೆಗಳಿದ್ದಾವೆ, ಎಲ್ಲ ಪೂರ್ತಿಯಾಗಿ ತುಂಬಿರ್ತವೆ, ಬೇಸಿಗೆ ಕಾಲದಲ್ಲಿ ತುಂಬಿರ್ತವೆ. ನಮ್ಮಲ್ಲಿ ನಮ್ಮ MLAಗಳು ಈಗ ಅದೇ ಭಾಗದಂಥ ಏನು ಮುಖ್ಯಮಂತ್ರಿಗಳು ಎಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಕೆರೆ ಕುಂಟೆಗಳನ್ನು ತುಂಬಿಸಿದ್ದಾರೆ. ಈಗ ಈ ಥರ ಪರಿಸ್ಥಿತಿ ಬರುತ್ತೆ ಅಂದಾಗ ಯಾಕೆ ಅದನ್ನು ಪಂಪ್ ಮಾಡಿಬಿಟ್ಟು ಎಲ್ಲ ಕೆರೆಗಳನ್ನು ಹಳ್ಳಿ ಕೆರೆಗಳನ್ನು ತುಂಬಿಸ್ಬೋದಲ್ವಾ? ತುಂಬಿಸಿದವಾಗ ಏನಾಗುತ್ತೆ, ಅಟ್ಲೀಸ್ಟ್ ಅಂತರ್ಜಲನರು ಬಟ್ಟನರು ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಗಮನ ಕೊಡಲ್ಲ. ಈಗ ಅಲ್ಲಿ ಅವಾಗಲೇ ತೋರಿಸ್ಬೋದು, ನೋಡಪ್ಪ ಇದು ಮಳೆ ಇಲ್ಲ, ಕೆರೆಗಳಿಗೆ ಕೊಟ್ಟಾಗ ಇರೋ ನೀರು ಕಮ್ಮಿ ಆಗುತ್ತೆ ನಮಗಲ್ಲಿ, ಅದನ್ನು ತೋರಿಸ್ಬೋದು. ಆಮೇಲೆ ಇವರೇ ಯಾವುದಕ್ಕೂ ಒಂದು ಸಮಿತಿಗಳು ರಚನೆ ಮಾಡ್ತಾರೆ. ಯಾಕೆ ಇಲ್ಲಿವರೆಗೂ ಒಂದು ಕರ್ನಾಟಕದಲ್ಲಿ ಒಂದು ಯಾವಾಗಲೂ ಈ ಮಳೆಗಳು ಬೆಳೆ ಕಮ್ಮಿ ಆದಾಗ ಅಥವಾ ಮಳೆ ಕಮ್ಮಿ ಆದಾಗ ಒಂದು ಪರ್ಮನೆಂಟ್ ಸಮಿತಿನ ಒಂದು ಮಾಡಿಡ್ಲಿ, ಇವರು ಮಾಡಿಕೊಂಡು ಸಮೀಕ್ಷೆ ಮಾಡ್ತಾ ಇರಲ್ಲ. ಅವ್ರು ತಿಂಗಳಿಗೆ ಒಂದ್ಸಲ ರೈತರುಗಳ ಹತ್ರ ಹೋಗ್ಲಿ, ಯಾವ ಬೆಳೆ ಬೆಳೀತೀರಾ, ಎಷ್ಟು ನೀರು ಆಗುತ್ತೆ, ಇವತ್ತು ಈ ಮಳೆ ಬಂದ್ರೆ ಎಷ್ಟು ಡ್ಯಾಮಲ್ಲಿ ನೀರಿದೆ ಅನ್ನೋದನ್ನ ಶಿಫಾರಸನ್ನ ಪ್ರತಿ ತಿಂಗಳು ಕೊಡ್ಲಿ ಕಾವೇರಿ ನ್ಯಾಯಮಂಡಲಿಗೆ. ಆಮೇಲೆ ಅವರು ಕೂಡ ಸಹ ಇಲ್ಲಿ ಬಂದು ಒಂದು ಅಧ್ಯಯನ ಮಾಡಬೇಕಲ್ವಾ, ಎಷ್ಟಿದೆ ಮಳೆ ಇದೆ, ಮುಂಚೆ ಎಷ್ಟು ಕಾಡಿತ್ತು, ಇವಾಗ ಎಷ್ಟು ಕಾಡಿದೆ, ಇವತ್ತು ಎಷ್ಟು ರಾಜಕಾರಣಿಗಳ ರೆಸಾರ್ಟ್ ಇದೆ, ಆ ಕೊಳಚೆ ನೀರು ಎಲ್ಲಿಗೆ ಹೋಗುತ್ತೆ, ಇವತ್ತು ಎಷ್ಟು ಕಾರ್ಖಾನೆಗಳಿಂದ ಕಾವೇರಿ ನೀರಿಗೆ ಕೊಳಚೆ ನೀರು ಹೋಗ್ತಾ ಇದೆ, ಎಷ್ಟು ಅಲ್ಲಿ ಎಣ್ಣೆ ಪಾರ್ಟಿಗಳಾಗ್ತಾ ಇದೆ, ಎಷ್ಟು ಬಾಟಲ್ಗಳನ್ನ ಕಾವೇರಿ ನೀರಿಗೆ ಹಾಕ್ತಾ ಇದ್ದಾರೆ. ಇದನ್ನು ಯಾವುದೂ ಸಮೀಕ್ಷೆ ಮಾಡ್ದಂಗೆ, ಅದು ಯಾವುದೂ ಕೇಸ್ಗಳಾಗ್ದಂಗೆ ತಮಿಳುನಾಡಲ್ಲಿರುವಂತ DMK ಇರಲಿ, AIDMK ಆಗಿರ್ಲಿ, ಇವತ್ತಿನ TVK ಆಗಿರ್ಲಿ, ಮತ್ತೊಂದು ಪಾರ್ಟಿ ಇರಲಿ, ಅವರು ರಾಜ್ಯದ ಜಲ ನೆಲ ವಿಚಾರಕ್ಕೆ ಬಂದಾಗ ಒಗ್ಗಟ್ಟಾಗ್ಬಿಡ್ತಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಬಟ್ ಕರ್ನಾಟಕದಲ್ಲಿ ಆಗ್ತಿಲ್ಲ ಅನ್ನುವಂಥ ಆರೋಪ ಇದೆ. ಅಲ್ಲ, ಅದೇನೇ ಹೇಳ್ತಾ ಇರೋದು. ಕರ್ನಾಟಕದಲ್ಲಿ ಇವತ್ತು ಇಚ್ಛಾಶಕ್ತಿ ಕೊರತೆ ರಾಜಕಾರಣಿಗಳಿಗೆ ಇವತ್ತು ವೋಟ್ ಬ್ಯಾಂಕು. ನಿಮ್ಗೆ ಏನಾದ್ರು ಅಣೆಕಟ್ಟನ್ನು ಕಟ್ಟೋದಕ್ಕೆ ಯಾವ್ದಾದ್ರು ನಾಳೆ ಒಂದು ಕಂಪನಿ ಅದಾನಿ ಅದು ಏನೋ ರಿಲಯನ್ಸ್ ಯಾವುದೋ ಒಂದು ಕಂಪನಿ ಬಂದು ನಿಮ್ಗೆ 60% ಕೊಡ್ತಾನೆ ಅಂದ್ರೆ ಗುದ್ಲಿ ಪೂಜೆಗೆ ಇವತ್ತು ಹೋಗಿರೋರು. ಯಾಕೆ ಹೋಗಲ್ಲ ಅಂದ್ರೆ ಕಾಯ್ತವ್ರೆ ಯಾರು ಕೊಡ್ತಾರೆ. ಇವತ್ತು ಹೆಂಗ್ ಸುರಂಗ ಮಾರ್ಗ ಮಾಡ್ತಾರೆ ಬೆಂಗಳೂರಲ್ಲಿ, ಇದು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ. ಇವತ್ತು ಏನಾಗಿದೆ, ಪರ್ಸೆಂಟೇಜ್ ಕೊರತೆ. ಹಾಗಾಗಿ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ತರಾತುರಿಯಲ್ಲಿ ಹೋಗಿ ಗುದ್ಲಿ ಪೂಜೆ ಮಾಡ್ತಾ ಇಲ್ಲ. ಅದು ಟೆಂಡರ್ ಆಗಬೇಕು, ಪರ್ಸೆಂಟೇಜ್ ಬರಬೇಕು, ನಮ್ದು ಮನೆ ಎಷ್ಟು ಫಸ್ಟ್ ತುಂಬುತ್ತೆ, ನನಗೆ ಇದರಿಂದ ಎಷ್ಟು ತಲೆಮಾರದವರೆಗೆ ನಾನು ಆಸ್ತಿ ಮಾಡ್ಕೋಬಹುದು, ಅದಾದ್ಮೇಲೆ ಗುದ್ಲಿ ಪೂಜೆ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಅಷ್ಟೊಳಗೆ ಮತ್ತೆ ಅವ್ರು ಯಾವುದೋ ಒಂದು ಅಂಗಿ ಹೇಳ್ತಾರೆ, ಇನ್ನೊಂದು ಯಾರೋ ಮೋದಿ ಒಂದು ಸ್ವಲ್ಪ ದಿನ ಕಾಯಿ ಅಂತ ಹೇಳ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಇನ್ನೊಂದು ತಡೆಯಾಜ್ಞೆ ಕೊಡ್ಬೋದು. ಇದೆಲ್ಲ ಒಂದು ಏನ್ ಗೊತ್ತಿಲ್ಲ ಇವರಿಗೆ, ಯಾವುದೂ ಕೂಡ ಇದು ಶಾಶ್ವತವಾಗಿರ್ಬೇಕು. ಈ ಸಮಸ್ಯೆಗಳು ಬಗೆಹರಿದ್ರೆ ರಾಜಕಾರಣಿಗಳಿಗೆ ಕೆಲಸ ಇಲ್ಲ. ರಾಜಕಾರಣಿಗಳಿಗೆ ಕೆಲಸ ಇರಬೇಕು ಅಂದ್ರೆ ವೋಟ್ ಬ್ಯಾಂಕ್ ಕನ್ವರ್ಟ್ ಆಗಬೇಕು ಅಂದ್ರೆ ಜಾತಿಯಲ್ಲಿ ಜಗಳ ಆಗಬೇಕು, ರಾಜ್ಯದಲ್ಲಿ ಜಗಳ ಆಗಬೇಕು, ಇವ್ರು ಬೆಳೆ ಬೆಳೆಸ್ಕೋಬೇಕು. ಈ ಒಂದು ಮಟ್ಟದಲ್ಲಿ ಇವತ್ತು ರಾಜಕಾರಣಿಗಳ ಥಿಯರಿ ಆಗಿದೆ. ಎಲ್ಲಾ ಪಕ್ಷದವರು, ವಿರೋಧ ಪಕ್ಷ ನೋಡಿ ಇವತ್ತು ಹೇಳಿ ಹೆಂಗಾಗಿದ್ದಾರೆ, ವಿರೋಧ ಪಕ್ಷ ಆರಿಸೋದಂಗೆ ಜಾತಿಯ ಮೇಲೆ, ಮುಖ್ಯಮಂತ್ರಿ ಮಾಡೋದಂಗೆ ಜಾತಿ ಆಧಾರದ ಮೇಲೆ. ಈ ಜಾತಿ ಆಧಾರ ಬಿಟ್ಟು ಸಮರ್ಥರಿಗೆ ಕೊಟ್ರೆ ಇವತ್ತು ಏನಾಗುತ್ತೆ, ಸಮರ್ಥರು ಕೊಡಬೇಕು ಅಷ್ಟೇ. ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ.